ಅದೇ ರೀತಿ ಇವತ್ತು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರು, ಮಾಸ್ಕಿಂಗು, ಲಸಿಕಾಕರಣವನ್ನು ಅವರು ಹೇಳಿದ್ದಾರೆ. ಮತ್ತು ನಮಗೆಲ್ಲ ಕೂಡ ಗೊತ್ತಿದೆ, ಈಗ ಹೊಸ ತಳಿಯ ಹೆಸರು BF7 ಅಂತೇಳಿ. ಇದರ ಆರ್ ವ್ಯಾಲ್ಯೂ ಅಂತ ಏನು ಕರಿತೀವಿ, ಆರ್ ವ್ಯಾಲ್ಯೂ ಬಂದು ಒಂದು ಅಂದಾಜಿನ ಪ್ರಕಾರ 17ರಿಂದ 18 ಜನಕ್ಕೆ, ಒಬ್ಬ ವ್ಯಕ್ತಿಗೆ ಇದು ಬಂದರೆ 17ರಿಂದ 18 ಜನರಿಗೆ ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಇಟ್ ಮೀನ್ಸ್ ದಟ್ ಇಟ್ ಈಸ್ ಹೈಲಿ ಕಂಟೇಜಿಯಸ್ ಒನ್ ಅಂತೇಳಿ. ಇದು ಒಬ್ಬ ವ್ಯಕ್ತಿಯಿಂದ 17 ಜನಕ್ಕೆ ಸ್ಪ್ರೆಡ್ ಆಗುವಂತ, ಅಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗುವಂತ ಇನ್ಫೆಕ್ಷನ್ ಇದೆ. ಸೊ ಇದ್ರ ಬಗ್ಗೆ ನಾವು ಎಚ್ಚರವನ್ನು ವಹಿಸಬೇಕು. ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನು ಹೇಳ್ತೀವಿ. ಇದನ್ನ ತಡೆಯುವಂಥದ್ದಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡೋಣ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಿರ್ದೇಶನದಂತೆ ನಾವೆಲ್ಲ ಕೂಡ ರಾಜ್ಯದಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು, ಮುನ್ನೆಚ್ಚರಿಕೆಯ ಹೆಜ್ಜೆಗಳನ್ನು ನಾವು ಇಡ್ತಾ ಇದ್ದೇವೆ. ನಮ್ಮ ಜನರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಟ್ರಿ. ಮತ್ತು ಈಗಾಗಲೇ ಒಬ್ರು ಕೇಳ್ತಾ ಇದ್ರಿ, ಹೊಸ ವರ್ಷ ಮತ್ತು ಹಬ್ಬದ ದಿನಗಳಲ್ಲಿ ಅಪಾರವಾಗಿರ್ತಕ್ಕಂಥ ಜನಸಂಖ್ಯೆ ಸೇರಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ವಾಡಿಕೆ. ಕಳೆದ 2 ವರ್ಷದಿಂದ ಕೂಡ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು ನಿಲ್ಲಿಸಬೇಕಾಯಿತು. ಈ ವರ್ಷ ಇದನ್ನು, ಈ ಚಟುವಟಿಕೆಗಳ ಮೇಲೆ ತಾವು ವಿಶೇಷ ಗಮನವನ್ನು ಕೊಡಬೇಕು ಅನ್ನುವಂಥ ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಕೂಡ ಇದನ್ನು ಇನ್ನೂ ಒಂದು 3-4 ದಿವಸ ನಾವು ನೋಡಿ, ಯಾವ ರೀತಿ ಒಂದು ವಾರ ಆದಮೇಲೆ ಪರಿಸ್ಥಿತಿ ಇಲ್ಲಿ ಆಗ್ತದೆ, ಸ್ಥಿತಿಗತಿಗಳು ಏನಿರುತ್ತೆ ಅಂತ ನೋಡ್ಕೊಂಡು ಜನರಿಗೆ ಮಾರ್ಗದರ್ಶನವನ್ನು, ತಿಳುವಳಿಕೆಯನ್ನು ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಆದಷ್ಟು ನಾನು ಮನವಿ ಮಾಡುವಂಥದ್ದು, ಹೆಚ್ಚು ಜನರು ಒಂದೇ ಕಡೆ ಸೇರುವಂಥದ್ದನ್ನು ಸ್ವಲ್ಪ ತಾವು ಇದನ್ನು ಕಡಿಮೆ ಮಾಡಬೇಕಾಗಿದೆ, ಅವಾಯ್ಡ್ ಮಾಡಬೇಕಾಗಿದೆ ಅಂತೇಳಿ ನಾನು ಮನವಿ ಮಾಡ್ತೇನೆ. ಈಗ ಹೇಳಿದ್ನಲ್ಲ, ಈಗ ಮಾಕ್ ಡ್ರಿಲ್ ಅನ್ನ 27ನೇ ತಾರೀಕು ಮಾಡ್ತೀವಿ. ನಾವು ಆಡಿಟ್ ಅಂತ ಕರೆದಿದ್ವಿ ಎಲ್ಲ ಫೆಸಿಲಿಟೀಸ್ ಬಗ್ಗೆ. ಅವ್ರು ಮಾಕ್ ಡ್ರಿಲ್ ಅನ್ನು ಮಾಡಿ ಅಂತ ಹೇಳಿದ್ದಾರೆ. ಸುಮಾರು ನಿನ್ನೆ ಏನು ನಾವು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ವಿ, ಅದೇ ಲೈನ್ಸ್ ಅಲ್ಲಿದೆ. ಆದರೆ ಸರ್ವೈಲೆನ್ಸು, ಟೆಸ್ಟಿಂಗು ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಈ ದೊಡ್ಡ ದೊಡ್ಡ ಚಟುವಟಿಕೆಗಳೇನಾಗ್ತದೆ ಅದರ ಮೇಲೆ ಕೂಡ ಗಮನ ಇಡಿ ಅಂತ ಹೇಳಿದ್ದಾರೆ. ಇದೆಲ್ಲವನ್ನು ಕೂಡ ನಾವು ಮಾಡೋಣ. ಸರ್, ತಾವೇನು ಕೇಂದ್ರ ಸರ್ಕಾರ ಸಲಹೆ ಕೊಟ್ಟಿಲ್ಲ ಸರ್, ಈ ವಿದೇಶ ಲಸಿಕೆಗಳು ಯಾರು ಕೂಡ ತೆಗೆದುಕೊಳ್ತಾ ಇರೋದ್ರಿಂದ ನಮ್ಮಲ್ಲಿ ಇನ್ನೂ ಕೂಡ 9-10 ಲಕ್ಷ ಲಸಿಕೆ ಡೋಸ್ಗಳಿದ್ದಾವೆ. ಈಗ ಒಮ್ಮೆಲೇನೆ ಏನಾದರೂ ಹೆಚ್ಚು ಜನರು ಬರುವಂಥದ್ದು ಪ್ರಾರಂಭ ಆದರೆ ನಾಳೆಯಿಂದ ನಮ್ಮ ಏನು ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ನಾವು ಈಗ ಈ ಕ್ಯಾಂಪ್ಸ್ ಅನ್ನು ಮಾಡೋದ್ರಿಂದ ಒಮ್ಮೆಲೇನೆ ಜಾಸ್ತಿ ಜನ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಮಗೆ ಸ್ವಲ್ಪ ಹೆಚ್ಚಿನ ಲಸಿಕೆಯನ್ನು ಕೂಡ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೀನಿ. ನೇಸಲ್ ಸ್ಪ್ರೇಯನ್ನು ಅವರು ಅಪ್ರೂವ್ ಮಾಡಿರೋದಕ್ಕೆ ವಿಶೇಷ ಅಭಿನಂದನೆಗಳು, ಕೃತಜ್ಞತೆಗಳನ್ನು ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಸಲ್ಲಿಸಿದ್ದೀನಿ. 9ರಿಂದ 10 ಲಕ್ಷ ಇದೆ. 9ರಿಂದ 10 ಲಕ್ಷ ಇದೆ. ಎಕ್ಸ್ಪೈರಿ ಆಗದಿರ ಇರ್ತಕ್ಕಂಥದ್ದು ಯಾರಿಗೆ ನಾವು ಜನರಿಗೆ ಕೊಡುವಂಥದ್ದು 9ರಿಂದ 10 ಲಕ್ಷ ಇದೆ. ಆದರೆ ನಾನು ಇನ್ನೂ ಕೂಡ ಹೆಚ್ಚಿಗೆ ಲಸಿಕೆಯನ್ನು ಇನ್ಮೇಲೆ ಸರಬರಾಜು ಮಾಡಿ, ಹಿಂದೆ ಎಲ್ಲ ನಮ್ಗೆ 50 ಲಕ್ಷ 1 ಕೋಟಿ ಕೊಡೋದು. ಅಂದರೆ ಜನರು ಮುಂದೆ ಬಂದು ಸ್ವಯಂ ಪ್ರೇರಣೆಯಿಂದ ನಾವೆಷ್ಟೇ ಕ್ಯಾಂಪ್ಸ್ ಮಾಡಿದ್ರು ಕೂಡ ಕಳೆದ 7-8 ತಿಂಗಳಲ್ಲಿ ನಾವು ಮೊದಲ 2 ಡೋಸ್ ಕೊಟ್ಟಷ್ಟು ಉತ್ಸಾಹ ಜನರಲ್ಲಿ ನಮ್ಗೆ ಕಂಡು ಬಂದಿರಲಿಲ್ಲ. ಬಹುಶಃ ಇದು ಕೋವಿಡ್ ಹೊರಟೋಗಿದೆ ಅಂತೇಳಿ ಜನ ಭಾವಿಸಿದ್ರು. ಈಗ ಅರ್ಥ ಆಗಿದೆ ಅವ್ರಿಗೆ, ಎಲ್ಲ ದೇಶಗಳಲ್ಲಿ, ವಿದೇಶಗಳಲ್ಲಿ ಬರ್ತಾ ಇರೋದ್ರಿಂದ ನಾವು ಜಾಗೃತರಾಗಬೇಕು ಅನ್ನುವಂಥದ್ದನ್ನ ಜನರು ಅರ್ಥ ಮಾಡ್ಕೊಳ್ತಾರೆ. ಅವ್ರು ಬಂದು ಲಸಿಕೆಯನ್ನು ತೆಗೆದುಕೊಳ್ತಾರೆ ಅಂತೇಳಿ ನಾನು ನಂಬಿದ್ದೇನೆ. ಬರಬೇಕು ಅಂತೇಳಿ ನಿಮ್ಮ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.